ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಯಾವುದೇ ಕಾರಣಕ್ಕೂ ಕೂಡ ಕಡ್ಡಾಯ ಅಲ್ಲ. ಶಾಲಾ ಸಮವಸ್ತ್ರ ನೀತಿಯೇ ಸರ್ವೋಚ್ಚ ಅಂತ ಅಲಹಾಬಾದ್ ಹೈಕೋರ್ಟ್ ಇದೀಗ ಮಹತ್ವದ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಒಂದು ಆದೇಶದ ಪ್ರಕಾರ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಕಡ್ಡಾಯ ಅಲ್ಲ, ಜೊತೆಗೆ ಶಾಲಾ ಸಮವಸ್ತ್ರ ನೀತಿಯೇ ಸರ್ವೋಚ್ಚ. ಹಾಗೆ ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆ ಅಲ್ಲ ಅಂತ ಇದೀಗ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿರುವಂತದ್ದು. ಏನು ಹಿಜಾಬ್ ಅನುಮತಿಯನ್ನು ಕೋರಿ ಈ ಹಿಂದೆ ಪ್ರಯಾಗ್ರಾಜ್ನ ವಿದ್ಯಾರ್ಥಿನಿ ಸಲ್ಲಿಸಿದಂತಹ ಅರ್ಜಿ ಏನಿದೆ ಅದನ್ನ ಇದೀಗ ಅಲಹಾಬಾದ್ ಹೈಕೋರ್ಟ್ ಈ ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನ ಹೊರಡಿಸಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂತಹ ಅಲಹಾಬಾದ್ ಹೈಕೋರ್ಟ್ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಕಡ್ಡಾಯ ಅಲ್ಲ, ಜೊತೆಗೆ ಶಾಲಾ ಸಮವಸ್ತ್ರ ನೀತಿ ಏನಿದೆ ಅದನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು. ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆ ಕೂಡ ಅಲ್ಲ ಅಂತ ಈ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ಏನು ಶಾಲೆಯ ಡ್ರೆಸ್ ಕೋಡ್ ಅನ್ನ ಬದಲಿಸುವ ಹಕ್ಕು ವಿದ್ಯಾರ್ಥಿಗಳಿಗೆ ಇಲ್ಲ ಅಂತ ಕೂಡ ಪ್ರಮುಖವಾಗಿ ಹೇಳಿರುವಂತದ್ದು. ಮತ್ತು ಶಾಲೆಯ ಸಮವಸ್ತ್ರ ನಿಯಮ ಪಾಲನೆಯನ್ನ ಮಾಡುವಂಥದ್ದು ಎಲ್ಲಾ ವಿದ್ಯಾರ್ಥಿಗಳ ಕಡ್ಡಾಯ ರೂಲ್ಸ್ ಇದು ಅಂತ ಕೂಡ ಹೇಳಿದೆ. ಇನ್ನು ಶಿಸ್ತು ಮತ್ತು ಸಂಸ್ಥೆಯ ಗುರುತಿಗಾಗಿ ಡ್ರೆಸ್ ಕೋಡ್ ಅತ್ಯಗತ್ಯ. ಇನ್ನು ನ್ಯಾಯಮೂರ್ತಿ ಜೆ ಮುನೀರ್ ಮತ್ತು ನ್ಯಾಯಮೂರ್ತಿ ಇಂದ್ರಜಿತ್ ಶುಕ್ಲಾ ಪೀಠ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ. ಹಾಗೆ ಶಿಸ್ತು ಸಮಾನತೆಯನ್ನ ಕಾಪಾಡಿಕೊಳ್ಳುವಂತಹ ಸಮವಸ್ತ್ರ ನಿಯಮವನ್ನ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಪಾಲನೆಯನ್ನ ಮಾಡಲೇಬೇಕು ಅಂತ ಹೇಳಿದೆ. ಇನ್ನು ಟ್ಯಾಗೋರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಸುಕೈನಾ ರಿಜ್ವಿ ಈ ಹಿಂದೆ ಏನು ಹಿಜಾಬ್ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಅರ್ಜಿಯನ್ನ ಇದೀಗ ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿದೆ. ಹಾಗೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಕಡ್ಡಾಯವಲ್ಲ, ಶಾಲೆಯಲ್ಲಿ ರೂಲ್ಸ್ ಏನಿದೆ ಸಮವಸ್ತ್ರ ಧರಿಸಬೇಕು ಅನ್ನೋದನ್ನ ಅದನ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಫಾಲೋ ಮಾಡಬೇಕು